ನಮಸ್ತೆ ವೀಕ್ಷಕರೇ, PR ಅಕಾಡೆಮಿಗೆ ಸ್ವಾಗತ. ಮತ್ತೊಂದು ಸರ್ಕಾರಿ ಹುದ್ದೆಯನ್ನು ತಗೊಂಡು ನಿಮ್ಮ ಮುಂದೆ ಹಾಜರಾಗಿದ್ವಿ. ಜಾಬ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ. ಇವಾಗ ವಿಡಿಯೋನ ಶುರು ಮಾಡೋಣ. ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ ಕರ್ನಾಟಕ, RDPR ಕರ್ನಾಟಕ ಅಂತ ಕೂಡ ಹೇಳ್ತಾರೆ. ಅಂದ್ರೆ ಗ್ರಾಮಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಕರ್ನಾಟಕದವರು ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. ಉದ್ಯೋಗ ಸ್ಥಳ ಬೆಂಗಳೂರು, ಕರ್ನಾಟಕ. ಯಾವ್ಯಾವ ಹುದ್ದೆ ಅಂತ ನೋಡೋದಾದ್ರೆ ಮ್ಯಾನೇಜರ್ ಹುದ್ದೆ, ಮತ್ತೆ ಫಸ್ಟ್ ಕ್ಲಾಸ್ ಅಸಿಸ್ಟೆಂಟ್ ಅಥವಾ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಅಂತ ಹೇಳ್ತೀವಿ ಗೊತ್ತಾ, FDA ಅಂತ ಹೇಳಿ, ಮತ್ತೆ ಅಕೌಂಟ್ ಅಸಿಸ್ಟೆಂಟ್, ಇದಿಷ್ಟು ಹುದ್ದೆಗೆ ಅರ್ಜಿಯನ್ನ ಕರೆದಿದ್ದಾರೆ. ಇದಕ್ಕೆ ಸ್ಯಾಲ್ರಿ 22,000 ರೂಪಾಯಿಂದ ಹಿಡಿದು 28,000 ರೂಪಾಯಿ ತನಕ ತಿಂಗಳಿಗೆ ಸ್ಯಾಲ್ರಿ ಇರುವಂತಹ ಜಾಬ್ ಇದಾಗಿದೆ. ಯಾವ್ಯಾವ ಹುದ್ದೆ ಎಷ್ಟೆಷ್ಟಿದೆ ಅಂತ ನೋಡಿದ್ರೆ, ಮ್ಯಾನೇಜರ್ ಹುದ್ದೆ 1 ಖಾಲಿ ಇದೆ, ಫಸ್ಟ್ ಕ್ಲಾಸ್ ಅಸಿಸ್ಟೆಂಟ್ ಹುದ್ದೆ 1 ಖಾಲಿ ಇದೆ, ಅಕೌಂಟ್ ಅಸಿಸ್ಟೆಂಟ್ ಹುದ್ದೆ 2 ಖಾಲಿ ಇದೆ. ಟೋಟಲ್ 4 ಹುದ್ದೆ. ನೆಕ್ಸ್ಟ್, ಇದರ ಅರ್ಜಿ ಶುಲ್ಕ ಅಂದ್ರೆ ಅಪ್ಲಿಕೇಶನ್ ಫೀಸ್ ಏನಿರುತ್ತೆ ಅಂತ ನೋಡಿದ್ರೆ, ಯಾವುದೇ ರೀತಿಯ ಅಪ್ಲಿಕೇಶನ್ ಫೀಸ್ ಅಂದ್ರೆ ಅರ್ಜಿ ಶುಲ್ಕ ಇರೋದಿಲ್ಲ. ಎಲ್ಲರೂ ಕೂಡ ಉಚಿತವಾಗಿ ಅರ್ಜಿಯನ್ನ ಹಾಕೋಬಹುದು, ಈ ಜಾಬ್ನ ನೆಮ್ಮದಾಗಿಸ್ಕೊಳ್ಬಹುದು. ಮತ್ತೆ ಇದಕ್ಕೆ ಯಾವುದೇ ರೀತಿಯ ಪರೀಕ್ಷೆ ಕೂಡ ಇಲ್ಲ. ಸೆಲೆಕ್ಷನ್ ಪ್ರೋಸೆಸ್ ನ ನೋಡೋದಾದ್ರೆ ಜಸ್ಟ್ ಇಂಟರ್ವ್ಯೂನ ಪಾಸ್ ಆದ್ರೆ ಸಾಕು, ಅಂದ್ರೆ ಸಂದರ್ಶನವನ್ನ ಪಾಸ್ ಆದ್ರೆ ಸಾಕು, ನಿಮಗೆ ಜಾಬ್ ಸಿಗುತ್ತೆ. ಅದಕ್ಕೋಸ್ಕರ ಎಲ್ಲರೂ ಈ ಜಾಬ್ಗೆ ಅರ್ಜಿಯನ್ನ ಹಾಕಿ ಜಾಬ್ನ ನೆಮ್ಮದಾಗಿಸ್ಕೊಳಕ್ ಪ್ರಯತ್ನ ಮಾಡಿ. ಮತ್ತೆ ಇದಕ್ಕೆ ಅರ್ಜಿಯನ್ನ ಹೇಗೆ ಹಾಕೋಬೇಕು ಅಂತ ಹೇಳಿದ್ರೆ, ಆಫ್ಲೈನ್ ಮೂಲಕ ಅರ್ಜಿಯನ್ನ ಹಾಕೋಬೇಕಾಗತ್ತೆ. ನಿಮಗೆ ಒಂದು ಅಪ್ಲಿಕೇಶನ್ ಫಾರಂ ಸಿಗುತ್ತೆ, ಅದನ್ನ ಡೌನ್ಲೋಡ್ ಮಾಡಿ ಪ್ರಿಂಟ್ ಔಟ್ ತಗೊಂಡು ಅದರಲ್ಲಿ ಎಲ್ಲ ಡೀಟೇಲ್ಸ್ನ ಫಿಲಪ್ ಮಾಡಿ, ಅದರ ಜೊತೆಗೆ ಎಲ್ಲ ನಿಮ್ಮ ಜೆರಾಕ್ಸ್ ಕಾಪಿಯ ಡಾಕ್ಯುಮೆಂಟ್ಸ್ನ ಸೆಟ್ನ ಅಟ್ಯಾಚ್ ಮಾಡಿ ಒಂದು ಅಡ್ರೆಸ್ಸಿಗೆ ಕಳಿಸ್ಕೊಡ್ಬೇಕಾಗತ್ತೆ. ಇದನ್ನ ಆಫ್ಲೈನ್ ಮೂಲಕ ಅರ್ಜಿ ಹಾಕೋದು ಅಂತ ಹೇಳ್ತಾರೆ. ಈ ನೋಟಿಫಿಕೇಶನ್ ಮತ್ತೆ ಅಪ್ಲಿಕೇಶನ್ ಫಾರಂ ಹೇಗೆ ಡೌನ್ಲೋಡ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಆದರೆ ಅಪ್ಲಿಕೇಶನ್ ಫಾರಂ ಹಾಕೋಕ್ಕೂ ಮುಂಚೆ ನೀವು ನೋಟಿಫಿಕೇಶನ್ ಸಂಪೂರ್ಣವಾಗಿ ಓದ್ಕೊಳ್ಳಿ, ಏನೇನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ ಅಂತ ತಿಳ್ಕೊಂಡು ನಂತರ ಅರ್ಜಿಯನ್ನು ಹಾಕಿ, ಇಲ್ಲಾಂದ್ರೆ ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ID ಪ್ರೂಫ್, ಆಧಾರ್ ಕಾರ್ಡ್, ವೋಟರ್ ID ಅಥವಾ ಪಾನ್ ಕಾರ್ಡ್. ಏಜ್ ಪ್ರೂಫಿಗೆ SLC ಮಾರ್ಕ್ಸ್ ಕಾರ್ಡ್ ಅಥವಾ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್. ಎಜುಕೇಶನ್ ಕ್ವಾಲಿಫಿಕೇಶನ್ಗೆ ನಿಮ್ಮ ಮಾರ್ಕ್ಸ್ ಕಾರ್ಡು, ಸರ್ಟಿಫಿಕೇಟ್ಸು ಎಲ್ಲದನ್ನು ರೆಡಿ ಇಟ್ಕೊಂಡಿರಿ. ನಿಮ್ಮ ರೆಸ್ಯೂಮೆ, ಎಕ್ಸ್ಪೀರಿಯನ್ಸ್ ಇದ್ರೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್, ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ, ಇದಿಷ್ಟನ್ನ ರೆಡಿ ಇಟ್ಕೊಳ್ಳಿ. ಮತ್ತೆ ಅಪ್ಲಿಕೇಶನ್ ಫಾರಮ್ನಲ್ಲಿ ನಿಮ್ಮ ಇಮೇಲ್ ID, ಮೊಬೈಲ್ ನಂಬರ್ನ ಕರೆಕ್ಟಾಗಿ ಮೆನ್ಷನ್ ಮಾಡಿ. ಅಪ್ಲಿಕೇಶನ್ ಸೆಲೆಕ್ಟ್ ಆದರೆ ನಿಮಗೆ ಇಮೇಲ್ ಅಥವಾ SMS ಮುಖಾಂತರ ಅವರು ತಿಳಿಸ್ಕೊಡ್ತಾರೆ. ಮತ್ತೆ ಎಲ್ಲ ಡಾಕ್ಯುಮೆಂಟ್ಸ್ ಜೆರಾಕ್ಸ್ ಕಾಪಿ ಇರುತ್ತಲ್ಲ, ಅದನ್ನೆಲ್ಲ ಅಟ್ಯಾಚ್ ಮಾಡಿ ಒಂದು ಎನ್ವಲಪ್ನಲ್ಲಿ ಹಾಕಿ ಯಾವ ಅಡ್ರೆಸ್ಗೆ ಕಳಿಸ್ಕೊಡ್ಬೇಕು ಅಂತ ಹೇಳಿ ತಿಳಿಸ್ತಾ ಇದ್ದೀನಿ. ಡೈರೆಕ್ಟರೇಟ್ ಆಫ್ ಸೋಷಿಯಲ್ ರಿಸರ್ಚ್, ಫಸ್ಟ್ ಫ್ಲೋರ್, ಅಭಯ ಕಾಂಪ್ಲೆಕ್ಸ್, ಕೊಳಗೇರಿ ಡೆವಲಪ್ಮೆಂಟ್ ಬೋರ್ಡ್ ಬಿಲ್ಡಿಂಗ್, ನಂಬರ್ 55, ರಿಸಲ್ದಾರ್ ರೋಡ್, ಶಿಶಾದ್ರಿಪುರಂ, ಬೆಂಗಳೂರು 560020. ಈ ಅಡ್ರೆಸ್ಗೆ ನೀವು ಕಳಿಸ್ಕೊಡ್ಬೇಕಾಗತ್ತೆ. ಮೊದಲಿಗೆ ಡೈರೆಕ್ಟರೇಟ್ ಅಂತ ಹೇಳಿ ಹಾಕ್ಬೇಕಾಗತ್ತೆ. ಇದರ ಸ್ಕ್ರೀನ್ಶಾಟ್ ಬೇಕು ಅಂದ್ರೆ ತಗೊಳ್ಳಿ. ಇದು ನೋಟಿಫಿಕೇಶನ್ ಅಲ್ಲೂ ಕೂಡ ಈ ಅಡ್ರೆಸ್ ಕೊಟ್ಟಿರ್ತಾರೆ, ಅಲ್ಲೂ ಕೂಡ ತೋರಿಸ್ತೀನಿ ನಿಮಗೆ. ಅಪ್ಲಿಕೇಶನ್ ಓಪನ್ ಆಗಿದ್ದು 10 ಜೂನ್ 2026, ಕೊನೆಯ ದಿನಾಂಕ 30 ಜೂನ್ 2026. ಅಷ್ಟರ ಒಳಗಡೆ ಅರ್ಜಿ ತಲುಪೋ ತರ ವ್ಯವಸ್ಥೆ ಮಾಡ್ಕೋಬೇಕಾಗತ್ತೆ. ಇವಾಗ ನೋಟಿಫಿಕೇಶನ್ ಮತ್ತೆ ಅಪ್ಲಿಕೇಶನ್ ಫಾರಂ ಡೌನ್ಲೋಡ್ ಮಾಡೋದು ತಿಳಿಸ್ತಾ ಇದ್ದೀನಿ. ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ 2ನೇ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ಈ ಗ್ರಾಮಾಭಿವೃದ್ಧಿ ಜಾಬ್ ಡೀಟೇಲ್ಸ್ ಓಪನ್ ಆಗುತ್ತೆ. ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿ ಫುಲ್ಲಿ ಕೆಳಗಡೆ ಬನ್ನಿ. ಅಫಿಷಿಯಲ್ ನೋಟಿಫಿಕೇಶನ್ ಅಂಡ್ ಅಪ್ಲಿಕೇಶನ್ ಫಾರಂ ಅಂತಿದೆಯಲ್ಲ, ಅದರ ಪಕ್ಕದಲ್ಲೇ ಕ್ಲಿಕ್ ಹೇರ್ ಅನ್ನೋದನ್ನ ಕ್ಲಿಕ್ ಮಾಡಿ ನಿಮಗೆ ನೋಟಿಫಿಕೇಶನ್ ಓಪನ್ ಆಗುತ್ತೆ. ಫಸ್ಟಿಗೆ ಯಾವ್ಯಾವ ಜಾಬ್ ಬಗ್ಗೆ ಏನೇನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಎಲಿಜಿಬಿಲಿಟಿ ಕ್ರೈಟೀರಿಯಾ ಎಲ್ಲ ಮೆನ್ಷನ್ ಮಾಡಿರ್ತಾರೆ, ಅದೆಲ್ಲದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಅದಾದ ನಂತರ 2ನೇ ಪೇಜಲ್ಲಿ ಯಾವ ಅಡ್ರೆಸ್ಗೆ ನೀವು ಅರ್ಜಿಯನ್ನ ಕಳಿಸ್ಬೇಕು ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ, ಇದೇ ಅಡ್ರೆಸ್ ಆಗಿರುತ್ತೆ. ಇದನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಬೇಕು ಅಂತ ಹೇಳಿದ್ರೆ ನೋಟಿಫಿಕೇಶನ್ ಇಂದ ನೋಡ್ಕೋಬಹುದು. ನೋಟಿಫಿಕೇಶನ್ ನ ಪ್ರಿಂಟ್ಔಟ್ ತಗೊಳ್ಳೋ ಅಗತ್ಯ ಇಲ್ಲ ನಿಮಗೆ. ಏನ ಪ್ರಿಂಟ್ಔಟ್ ತಗೋಬೇಕು ಅಂತ ಹೇಳಿದ್ರೆ, ನೀವು ಅಪ್ಲಿಕೇಶನ್ ಫಾರಮ್ಗಳನ್ನ ಪ್ರಿಂಟ್ಔಟ್ ತಗೊಂಡ್ರೆ ಸಾಕಾಗುತ್ತೆ. ಇಲ್ಲಿ ಬೇರೆ ಬೇರೆ ಅಪ್ಲಿಕೇಶನ್ ಇದೆ. 4ನೇ ಪೇಜಿಂದ 3 ಅಪ್ಲಿಕೇಶನ್ ಇರುತ್ತೆ. ಗುತ್ತಿಗೆ ಆಧಾರದ ಲೆಕ್ಕ ಸಹಾಯಕ ಹುದ್ದೆ ಅಂದ್ರೆ ಅಕೌಂಟ್ ಅಸಿಸ್ಟೆಂಟ್ ಹುದ್ದೆಗೆ ಈ ಅಪ್ಲಿಕೇಶನ್ ಫಾರಂ ಆಗಿರುತ್ತೆ. ನೆಕ್ಸ್ಟ್ ವ್ಯವಸ್ಥಾಪಕ ಅಂದ್ರೆ ಮ್ಯಾನೇಜರ್ ಹುದ್ದೆಗೆ ಇದಾಗಿರುತ್ತೆ. ನೆಕ್ಸ್ಟ್ ಫಸ್ಟ್ ಕ್ಲಾಸ್ ಅಸಿಸ್ಟೆಂಟ್ ಹುದ್ದೆಗೆ ಇದಾಗಿರುತ್ತೆ. ಪ್ರಥಮ ದರ್ಜೆಯ ಸಹಾಯಕರು ಹುದ್ದೆಗೆ. ಸೊ 3 ಬೇರೆ ಬೇರೆ ಅಪ್ಲಿಕೇಶನ್ ಇದೆ. ನೀವು ಯಾವ ಹುದ್ದೆಗೆ ಅರ್ಜಿಯನ್ನು ಹಾಕೋಬೇಕು ಅಂತಿದ್ದೀರಾ ಅದನ್ನ ಮಾತ್ರ ಪ್ರಿಂಟ್ಔಟ್ ತಗೊಂಡ್ರೆ ಸಾಕು. ಇಲ್ಲಿ ನಿಮ್ಮ ಫೋಟೋವನ್ನು ಅಂಟಿಸ್ಬೇಕು. ಇಲ್ಲಿ ಎಲ್ಲ ನಿಮ್ಮ ಡೀಟೇಲ್ಸ್ನ ಮೆನ್ಷನ್ ಮಾಡಬೇಕಾಗುತ್ತೆ. ಅರ್ಜಿದಾರರ ಹೆಸರು, ಹುಟ್ಟಿದ ದಿನಾಂಕ, ವಯಸ್ಸು, ಅಂಗೀಕೃತ ವಿಶ್ವವಿದ್ಯಾಲಯ,
ಯಾವ ಕಾಲೇಜು ಅಥವಾ ಇಂದ ಓದಿರೋದು ಮತ್ತೆ ನಿಮ್ಮ ವಿಳಾಸ ಇದನ್ನೆಲ್ಲ ಮೆನ್ಷನ್ ಮಾಡಿ ಇಲ್ಲಿ ನಿಮ್ಮ ಸಹಿ, ಅಭ್ಯರ್ಥಿಯ ಸಹಿ ಅಂತಿದೆಯಲ್ಲ ಅದರ ಮೇಲ್ಗಡೆ ನಿಮ್ಮ ಸಿಗ್ನೇಚರು, ಪಕ್ಕದಲ್ಲಿ ಸ್ಥಳ ಮತ್ತು ದಿನಾಂಕ ಅನ್ನೋದು ಇದೆಯಲ್ಲ, ನಿಮ್ಮ ಪ್ಲೇಸು ಮತ್ತೆ ಯಾವ ಡೇಟ್ ಇಂದ ಅಪ್ಲಿಕೇಶನ್ ಕಳಿಸ್ತಾ ಇದ್ದೀರಾ ಅದನ್ನ ಮೆನ್ಷನ್ ಮಾಡಬೇಕಾಗತ್ತೆ. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಇದರ ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ಬೇಕು ಅಂದ್ರೆ rdpr.karnataka.gov.in ಇದು ಅಫಿಷಿಯಲ್ ವೆಬ್ಸೈಟ್ ನ ಅಡ್ರೆಸ್ ಆಗಿದೆ. ಮತ್ತೆ ಯಾವ್ಯಾವ ಹುದ್ದೆಗೆ ಎಷ್ಟೆಷ್ಟು ಸ್ಯಾಲ್ರಿ ಅಂತ ನೋಡಿದ್ರೆ, ಮ್ಯಾನೇಜರ್ ಹುದ್ದೆಗೆ 28,000 ರೂಪಾಯಿ ಸ್ಯಾಲ್ರಿ, ಫಸ್ಟ್ ಕ್ಲಾಸ್ ಅಸಿಸ್ಟೆಂಟ್ ಮತ್ತೆ ಅಕೌಂಟ್ ಅಸಿಸ್ಟೆಂಟ್ ಹುದ್ದೆಗೆ ಮ್ಯಾಕ್ಸಿಮಮ್ 22,000 ರೂಪಾಯಿ ಸ್ಯಾಲ್ರಿ ತಿಂಗಳಿಗೆ. ವಯೋಮಿತಿಯ ಡೀಟೇಲ್ಸ್ ನೋಡಿದರೆ ಮ್ಯಾನೇಜರ್ ಹುದ್ದೆಗೆ 21ರಿಂದ 62 ವರ್ಷ, ಫಸ್ಟ್ ಕ್ಲಾಸ್ ಅಸಿಸ್ಟೆಂಟ್ ಹುದ್ದೆಗೆ 21ರಿಂದ 62 ವರ್ಷ, ಅಕೌಂಟ್ ಅಸಿಸ್ಟೆಂಟ್ಗೂ ಕೂಡ 21ರಿಂದ 62 ವರ್ಷದವ್ರ ತನಕ ಅರ್ಜಿಯನ್ನ ಹಾಕಬಹುದು. ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ ಮ್ಯಾನೇಜರ್, ಫಸ್ಟ್ ಕ್ಲಾಸ್ ಅಸಿಸ್ಟೆಂಟ್, ಅಕೌಂಟ್ ಅಸಿಸ್ಟೆಂಟ್ ಹುದ್ದೆಗೆ ಡಿಗ್ರಿಯನ್ನ ಕಂಪ್ಲೀಟ್ ಮಾಡಿರೋರು ಅರ್ಜಿಯನ್ನ ಹಾಕಬಹುದು. ಇದಿಷ್ಟು ಈ ಜಾಬ್ನ ವಿವರ. ನಿಮಗೆ ಏನಾದರೂ ಡೌಟ್ಸ್ ಅಥವಾ ಕ್ವಶನ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ, ನಾವು ಉತ್ತರ ಕೊಡೋಕೆ ಪ್ರಯತ್ನ ಮಾಡ್ತೀವಿ.